ಸಿಗರೇಟ್ ಕುಡಿಲಿ, ಬಟ್ಟೆ ಹಾಕೊಂಡ್ಲಿ, ಶೂ ಹಾಕೊಂಡ್ಲಿ, ಒಂದ್ ಕಾರಲ್ಲಿ ಹೋಗ್ಲಿ, ಇಲ್ಲ ಕೋರ್ಟ್ಗೆ ಬರ್ಲಿ, ಹೆಂಗ್ ನಿಂತಿರ್ತಾರೆ ಬರ್ಗೆಟ್ಟಿ? ಯಾರು ನಿಂತ್ಕೊಳ್ಳೋದು? ಅಭಿಮಾನಿಗಳು ನೋಡಕ್ ನಿಂತ್ಕೊಳ್ತಾರೆ. ಅವ್ರೇನಕ್ ಹೋಗಿ ನಿಂತ್ಕೊಳ್ತಾರೆ? ಏನ್ ವಿಚಾರಕ್ಕೆ ಹೋಗಿ ಏನ್ ವಿಚಾರಕ್ಕೆ ಹೋಗಿ ನಿಂತ್ಕೊಳ್ತಾರೆ? ಅವ್ರಿಗೆ TRP ಬೇಕು, ಅವ್ರ ಹೊಟ್ಟೆ ತುಂಬಾರ್ದ ಸ್ವಾಮಿ? ನಾನ್ ಸುದೀಪ್ ಅವ್ರ ಮೇಲೆ ಒಂದು ದೂರ್ ಕೊಟ್ಟಿದ್ದಕ್ಕೆ, ಬಿಗ್ ಬಾಸ್ ವಿಚಾರದಲ್ಲಿ ನಾನೇ ಅವ್ಳು ಕೊಟ್ಟಿದ್ದಕ್ಕೆ ಎಷ್ಟು ಕಾಂಟ್ರವರ್ಸಿ ಅಪ್ಪ, ಎಷ್ಟು ಕೆಟ್ಟ ಕಮೆಂಟ್ಗಳಂದ್ರೆ ಎಲ್ಲ ಸೊಂಟದ ಕೆಳಗೆ ಇರುವಂತ ಪದಗಳೇ ಬಂತು. ಯಾವನ್ ಏನ್ ಕಿತ್ಕೊಳ್ಲಿ, ಕೇರ್ ಮಾಡ್ಬೇಡ್ರಿ ಅನ್ಕೊಂಡ್ ಹೋಗ್ತಾರ ಅಂದ್ರೆ, ಯಾವ ಪ್ರೊಡ್ಯೂಸರ್ ಇಂದ ನಟ ಇಲ್ಲ ರೀ. ಒಬ್ಬ ನಟನ್ಗೆ ಆ ಒಂದು ಸೆಲೆಬ್ರಿಟೀಸ್, ಆ ಒಂದು ಅಭಿಮಾನಿಗಿರೋ ಕೆಪಾಸಿಟಿ ಇದ್ರೆ ಮಾತ್ರ ಒಬ್ಬ ಪ್ರೊಡ್ಯೂಸರ್ ಹಣ ಹೂಡಿಕೆ ಮಾಡಕ್ ಬರ್ತಾನೆ ಹೊರತು ಡಬ್ಬಲ್ ಮಾಡ್ಕೊಂಡು ಹೋಗ್ತಾನೆ ಆ ನಟ ಹೆಸರಿಂದ. ಆದ್ರೆ ಯಾವ ನಟನೂ ಸಹ ಪ್ರೊಡ್ಯೂಸರ್ ಹತ್ರ ಹೋಗಿ ಸಲಾಮ್ ಹೊಡಿಯೋದಿಲ್ಲ. ಅದನ್ನ ವಾಪಸ್ ತಗೊಳ್ರಿ. ಕೆಲ ಪ್ರೊಡ್ಯೂಸರು ಮಾತಾಡ್ಬೇಕಂದ್ರೆ ಬೇಜಾನಿದೆ ಮಾತಾಡಕ್ಕೆ. ಮೀಡಿಯಾದವರು ಅಷ್ಟೇ, ನಾಲ್ಗೆ ಹಿತದಲ್ಲಿದ್ರೆ ತುಂಬಾ ಒಳ್ಳೇದು. ಜೈಲಲ್ಲಿ ತುಂಬಾ ನಡೀತಾ ಇದೆ. ಒಬ್ಬ ಅಪರಾಧಿ ಆಗ್ಬಾರ್ದಂತೆ. ಆ ಒಂದು ಕೆಲ್ಸ ನೀವು ಮಾಡ್ತಾ ಇದೀರಾ ಅಂದ್ರೆ ತಿಳ್ಕೊಳ್ಳಿ ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ. ಭಗವಂತ ಅವ್ರ ಅಪರಾಧಿನ ಅನ್ನುವಂಥದ್ದು ವೆರಿ ಸೂನ್ ತೋರ್ಸುತ್ತೆ. ತಪ್ಪು ಮಾಡಿದೊಂದು ಶಿಕ್ಷೆ ಅನುಭವಿಸ್ಲೇಬೇಕು, ಅದಿಲ್ಲೋ ಅಲ್ಲ ಅನುಭವಿಸ್ಲೇಬೇಕು. ಅವ್ರ ವೈಯಕ್ತಿಕ ವಿಚಾರ ಬೇಡ. ಮಾಡಿರುವಂತ ಸಿನಿಮಾನ ಬೆಂಬಲಿಸಕ್ಕೆ ಕನ್ನಡ ನಟರೇ ಮುಂದೆ ಬರೋದಿಲ್ಲ, ಕನ್ನಡ ಫಿಲಂ ಚೇಂಬರ್ ಇಂಡಸ್ಟ್ರಿ ಅವರೇ ಮುಂದೆ ಬರೋದಿಲ್ಲ ಅಂದ್ರೆ ಹೇಗ್ರಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳೆಯುತ್ತೆ? ನಟನ್ಗೆ ಕಲೆ ಇದೆ, ಅದಕ್ಕೆ ತಕ್ಕಂಗ ಅಭಿಮಾನಿಗಳಿದ್ದಾರೆ, ಬೆಂಬಲಿಸೋರಿದ್ದಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡು ಹೊರ ರಾಜ್ಯದವ್ರು ಬಂದು ನಮ್ಮ ರಾಜ್ಯದಲ್ಲಿ ಬೇರೆ ಭಾಷೆಗಳಿಗೆ 1000-2000 ಟಿಕೆಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ನಮ್ಮ ಕನ್ನಡ ಭಾಷೆ, ನಮ್ಮ ಕರ್ನಾಟಕದಲ್ಲಿರೋ ನಮ್ಮ ಕನ್ನಡ ಸಿನಿಮಾಗಳನ್ನ ಬೆಳೆಸೋದಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಒಗ್ಗಟ್ಟಿಲ್ಲ ಅನ್ನೋದು ನಿಜವಾಗ್ಲೂ ಶೇಮ್ ಆಗುತ್ತೆ, ಅವಮಾನ ಆಗುತ್ತೆ. ಇವತ್ತು ದರ್ಶನ್ ಅವ್ರ ಸಿನಿಮಾ ಬಂದಿದೆ ಅಲ್ವಾ, ಎಷ್ಟು ಜನ ಬಂದು ಮುಂದೆ ನಿಲ್ಸಿ ಅವ್ರಿಗೆ ಪ್ರಮೋಷನ್ ಮಾಡ್ತಾ ಇದೀರಾ? ಯಾವ್ದೋ ಜ್ಯುವೆಲ್ರಿ ಶಾಪ್ಗೆ ಪ್ರಮೋಷನ್ ಕೊಡ್ತೀರಾ, ಯಾವ್ದೋ ಬಟ್ಟೆ ಅಂಗಡಿಗೆ ಪ್ರಮೋಷನ್ ಕೊಡ್ತೀರಾ? ನಟಿಯರು ಎಲ್ಲಾರ್ಗುನು, ಕೆಲವ್ರು ಯಾರ್ಯಾರು ಮಾತಾಡಿದಾರ ಅವ್ರನ್ನ ಬಿಟ್ಟು ಎಷ್ಟು ಜನ ಮುಂದೆ ಬಂದು ಧ್ವನಿ ಎತ್ತಿದ್ದೀರಾ? ದರ್ಶನ್ ಅವ್ರು ಯಾರನ್ನು ಬೆಳೆಸಿಲ್ವಾ? ಯಾರಿಗೂ ಊಟ ಹಾಕಿಲ್ವಾ? ಯಾರ ಜೊತೆನೂ ನಿಂತಿಲ್ವಾ? ಯಾರ ಮೂವಿಗೂ ಸಾಥ್ ಕೊಟ್ಟಿಲ್ವಾ? ಚಿಕ್ಕ ಹುಡುಗ ಇಂದ ದೊಡ್ಡವ್ರ ತನಕ ಬೆಳೆಸಿದ್ದಾರೆ, ನಟ ಮಾಡಿದಾರೆ, ಬಿಸ್ನೆಸ್ ಮ್ಯಾನ್ ಜೊತೆ ನಿಂತಿದ್ದಾರೆ. ಪ್ರತಿಯೊಬ್ಬರ ಜೊತೆ ಇವತ್ತು ಎಷ್ಟು ಜನ ಬಂದು ಬೆಂಬಲಿಸ್ತಾ ಇದೀರಾ? ಇನ್ನು ಅವ್ರನ್ನ ತುಳಿಬೇಕು ಅಂತ ಕಾಯ್ಕೊಂಡೇ ಕೂತಿದ್ದೀರಾ ಹೊರತು ಅವ್ರು ಯಾವತ್ತು ಕೆಳಗೆ ಹೋಗಲ್ಲ. ಅಭಿಮಾನಿಗಳು ಅವ್ರನ್ನ ಮೇಲೆ ಎತ್ತಾರೆ, ಅವ್ರು ಬಂದೇ ಬರ್ತಾರ ಹೊರಗಡೆ. ಕೆಟ್ಟ ಸಮಯ ಪ್ರತಿಯೊಬ್ಬರಿಗೂ ಬಂದಿದೆ, ಅದನ್ನ ಅವ್ರು ಅನುಭವಿಸ್ತಾ ಇದಾರೆ. ಅವ್ರಿಗೂ ಈಗ ಗೊತ್ತಾಗಿದೆ. ಮೋಸ್ಟ್ಲಿ ಭಗವಂತನೇ ಒಳಗೆ ಬಿಟ್ಟಿರ್ಬೋದು, ಮಗ ನೀನ್ ಒಳಗೆ ಕುತ್ಕೋ, ಹೊರಗಡೆ ನಿಮ್ ಸೆಲೆಬ್ರಿಟೀಸ್ ಇದಾರೆ ನಿನ್ ಗೆಲುವು ನೋಡೋದಕ್ಕೆ. ಆದ್ರೆ ಕೆಟ್ಟ ಸಮಯ ಅನ್ನೊಂದು ಈಗ ನಿನ್ನವ್ರು ಯಾರು ಅನ್ನೋಂಥದ್ದು ಭಗವಂತ ತೋರಿಸ್ಕೊಡ್ತಾ ಇದೆ ದರ್ಶನ್ ಅಣ್ಣವ್ರಿಗೆ. ನಿಜವಾಗ್ಲೂ ಹೇಳ್ತೀನಿ. ಅಂಡ್ ಕನ್ನಡ ಸಿನಿಮಾ ಇದು. ಸುದೀಪ್ ಅವ್ರ ಅಭಿಮಾನಿ, ಇನ್ನೊಬ್ರು ಅಭಿಮಾನಿಗಳಲ್ಲಿ ಒಂದು ಫೈಟ್ ನಡೀತಾ ಇದೆ ಹೊರತು ಇದು ನಮ್ಮ ಕನ್ನಡ ಸಿನಿಮಾ. ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಬೆಳ್ಸೋಣ ಅನ್ನುವಂಥದ್ದು ಯಾರಿಗೂ ಇಲ್ಲ. ಇವತ್ ನೋಡಿ ನಮ್ಮ ಡೆವಿಲ್ ಸಿನಿಮಾ ಏನ್ ರಿಲೀಸ್ ಆಗುತ್ತೆ 11ನೇ ತಾರೀಕು. ಅಭಿಮಾನಿಗಳು ಎಲ್ಲಾ ನಟರ ಫ್ಯಾನ್ಸ್ ಸಹ ನೋಡ್ತಾರೆ. ಅದಾದ್ಮೇಲೆನೆ ಅವ್ರ ಕಮೆಂಟ್, ಅವ್ರ ಪ್ರತಿಯೊಂದನು ರಿಯಾಕ್ಷನ್ಸ್ ಬರುತ್ತೆ. ಸೊ ನಾನು ಅವ್ರಿಗೂ ಹೇಳ್ತೀನಿ, ಪ್ರತಿಯೊಬ್ರು ಬಂದು ನಮ್ಮ ದರ್ಶನ ಅಭಿಮಾನಿಗಳು ನೋಡ್ತಾರೆ. ನೀವು ಸಹ ಯಾರ್ಯಾರು ಇದ್ದೀರಾ ಕನ್ನಡ ಪ್ರೇಮಿಗಳು, ಭಾಷೆ ಪ್ರೇಮಿಗಳು, ದಯವಿಟ್ಟು ಬಂದು ಟಿಕೆಟ್ ತಗೊಂಡು ಸಿನಿಮಾ ನೋಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಇಲ್ಲಿರುವಂತ ಎಲ್ಲ ಅಭಿಮಾನಿಗಳಿಗೆ ದಯವಿಟ್ಟು ನನ್ನ ರಿಕ್ವೆಸ್ಟ್, ನಿಮ್ಗೆ ಯಾವ್ದಕ್ಕೂ ಸಹ ಕಿವಿ ಕೊಡ್ಬೇಡಿ, ಕೇಳಿಸ್ಕೊಳ್ಬೇಡಿ. ನಮಗ್ ಗೊತ್ತಿಲ್ಲ ಅಂತ ಹೇಳಿ 100 days ಡೆವಿಲ್ ಸಕ್ಸಸ್ಫುಲ್ ಆಗ್ಲೇಬೇಕು. ಇದು ಬಿಗ್ಗೆಸ್ಟ್ ಚಾಲೆಂಜ್ ಟು ಸೆಲೆಬ್ರಿಟೀಸ್ ಇದು ಚಾಲೆಂಜ್. ಯಾಕಂದ್ರೆ ಒಳಗಡೆ ಕುತ್ಕೊಂಡು ಏನ್ ಹೇಳ್ತಾ ಇದಾರೆ ಹೇಳಿ ಅವರು, ನನ್ನ ಸೆಲೆಬ್ರಿಟೀಸ್ ನನ್ನ ಗೆಲುವು ತಂದು ಕೊಡ್ತಾರೆ. 25 ವರ್ಷದಿಂದ ಕಟ್ಟಿರುವಂತ ಸಾಮ್ರಾಜ್ಯ ಇದು. ಅವ್ರು ಯಾವತ್ತೂ ನನ್ನ ಕೈ ಬಿಡೋದಿಲ್ಲ. ಏನ್ ಮಾಡ್ತಾರೆ ಅಣ್ಣ ದರ್ಶನ ಕೋರ್ಟ್ಗೆ ಬಂದ್ರೆ? ಏನಕ್ಕೆ ಅವ್ರೊಂದ್ ಇದ್ ಮಾಡ್ಕೊಂಡು ಹೋಗೋದು? ಅವರು ನಿಮ್ಮ ಏನ್ ಹೇಳಿ, ಇಷ್ಟ ಜನ ಇದಿರಲ್ಲ ಮಾತಾಡಿ, ನಿಮ್ ದೇವ್ರೆ ಅವ್ರು. ನಿಜವಾಗ್ಲೂ ಹೇಳ್ತೀನಿ, ಆ ವ್ಯಕ್ತಿಗೆ ಎಷ್ಟು ಪೆಟ್ಟ ಮೇಲೆ ಮಾನವೀಯತೆ ಸತ್ತೋಗಿದ್ಯಾ ರೀ. ಯಾವ ಪ್ರೊಡ್ಯೂಸರ್ ಇಂದ ನಟ ಇಲ್ಲ ರೀ. ಒಬ್ಬ ನಟನ್ಗೆ ಆ ಒಂದು ಸೆಲೆಬ್ರಿಟೀಸ್, ಆ ಒಂದು ಅಭಿಮಾನಿಗಿರೋ ಕೆಪಾಸಿಟಿ ಇದ್ರೆ ಮಾತ್ರ ಒಬ್ಬ ಪ್ರೊಡ್ಯೂಸರ್ ಹಣ ಹೂಡಿಕೆ ಮಾಡಕ್ ಬರ್ತಾನೆ ಹೊರತು ಡಬ್ಬಲ್ ಮಾಡ್ಕೊಂಡು ಹೋಗ್ತಾನೆ ಆ ನಟ ಹೆಸರಿಂದ. ಆದ್ರೆ ಯಾವ ನಟನೂ ಸಹ ಪ್ರೊಡ್ಯೂಸರ್ ಹತ್ರ ಹೋಗಿ ಸಲಾಮ್ ಹೊಡಿಯೋದಿಲ್ಲ. ಅದನ್ನ ವಾಪಸ್ ತಗೊಳ್ರಿ. ಕೆಲ ಪ್ರೊಡ್ಯೂಸರು ಮಾತಾಡ್ಬೇಕಂದ್ರೆ ಬೇಜಾನಿದೆ ಮಾತಾಡಕ್ಕೆ. ಸಮಯ ಸಂದರ್ಭ ಬಂದೇ ಬರುತ್ತೆ. ಬಟ್ ಮೀಡಿಯಾದವರು ಅಷ್ಟೇ, ನಾಲ್ಗೆ ಹಿತದಲ್ಲಿದ್ರೆ ತುಂಬಾ ಒಳ್ಳೇದು. ಜೈಲಲ್ಲಿ ತುಂಬಾ ನಡೀತಾ ಇದೆ. ಒಬ್ಬ ಅಪರಾಧಿ ಆಗ್ಬಾರ್ದಂತೆ. ಆ ಒಂದು ಕೆಲ್ಸ ನೀವು ಮಾಡ್ತಾ ಇದೀರಾ ಅಂದ್ರೆ
ತಿಳ್ಕೊಳ್ಳಿ ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ. ಭಗವಂತ ಅವ್ರ ನಿರಪರಾಧಿನ ಅಪರಾಧಿನ ಅನ್ನುವಂಥದ್ದು ವೆರಿ ಸೂನ್ ತೋರ್ಸುತ್ತೆ. ತಪ್ಪು ಮಾಡಿದೊಂದು ಶಿಕ್ಷೆ ಅನುಭವಿಸ್ಲೇಬೇಕು, ಅದಿಲ್ಲೋ ಅಲ್ಲ ಅನುಭವಿಸ್ಲೇಬೇಕು. ಅವ್ರ ವೈಯಕ್ತಿಕ ವಿಚಾರ ಬೇಡ, ಬಟ್ ಅವರು ಅನುಭವಿಸ್ತಾ ಇದಾರೆ. ಅದಕ್ ಭಗವಂತನ ನಾವೆಲ್ಲ ಕಾದ್ ನೋಡೋಣ. ಬಟ್ ಈ ಅವ್ರಲ್ಲಿ ಉಚ್ಚೆ ಉಯ್ಲಿ, ಸಿಗರೇಟ್ ಕುಡಿಲಿ, ಬಟ್ಟೆ ಹಾಕೊಂಡ್ಲಿ, ಶೂ ಹಾಕೊಂಡ್ಲಿ, ಒಂದ್ ಕಾರಲ್ಲಿ ಹೋಗ್ಲಿ, ಇಲ್ಲ ಕೋರ್ಟಗ್ ಬರ್ಲಿ, ಹೆಂಗ್ ನಿಂತಿರ್ತಾರೆ ಬರ್ಗೆಟ್ಟಿ? ಯಾರು ನಿಂತ್ಕೊಳ್ಳೋದು? ಅಭಿಮಾನಿಗಳು ನೋಡಕ್ ನಿಂತ್ಕೊಳ್ತಾರೆ. ಅವ್ರೇನಕ್ ಹೋಗಿ ನಿಂತ್ಕೊಳ್ತಾರೆ? ಏನ್ ವಿಚಾರಕ್ಕೆ ಹೋಗಿ ಏನ್ ವಿಚಾರಕ್ಕೆ ಹೋಗಿ ನಿಂತ್ಕೊಳ್ತಾರೆ? ಅವ್ರಿಗೆ TRP ಬೇಕು. ಅವ್ರ ಹೊಟ್ಟೆ ತುಂಬಾರ್ದ ಸ್ವಾಮಿ? ಹಾಕೊಳ್ರಿ ಬಿಡ್ರಿ, ನೆಗೆಟಿವ್ ಹಾಕೊಳ್ಳಿ. ಏನಂದಿದ್ದಾರೆ ದರ್ಶನ್ ಅಣ್ಣ? ನೆಗೆಟಿವ್ ಪಾಸಿಟಿವ್ ಯಾವತ್ತು ಅಷ್ಟೇ, ನೆಗೆಟಿವ್ ಪಾಸಿಟಿವ್ ಯಾವತ್ತೂನು. ಆಮೇಲೆ ನಮ್ ದರ್ಶನ್ ಅಣ್ಣ ಅಭಿಮಾನಿಗಳಿಗೆ ನಾನೊಂದ್ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಯಾರಿಗೂ ಕೆಟ್ಟ ಕಮೆಂಟ್ ಹಾಕಕ್ ಹೋಗ್ಬೇಡಿ, ಯಾರಿಗೂ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ಏನೆಲ್ಲ ನಡೆದಿದೆ ಎಲ್ಲಾರ್ಗು ಗೊತ್ತಿದೆ. ಎಲ್ಲವನ್ನು ಕೆಟ್ಟ ಕಮೆಂಟ್ ಹಾಕ್ತಾನೆ, ಎಲ್ಲಾರು ಸೊಂಟದ ಕೆಳಗಿರೋ ಪದಗಳೇ ಹಾಕ್ತಾರೆ. ಅವನೇನ್ ಸಾಚ ಇಲ್ಲ. ನಮ್ಮನ್ ಟ್ರಿಗರ್ ಮಾಡಿದ್ರೆ ನಾನು ಅಷ್ಟೇ ಅಂದ್ರೆ ಏನೋಲೆ ಅಂದೆ ಅಂತೀನಿ. ನೀವು ಹುಡುಗರಿಗೆ ಕೊಪ್ಪ ಬರೋದಿಲ್ವಾ? ಕೆಟ್ಟ ಕಮೆಂಟ್ ಅನ್ನೋದು ಬರೀ ದರ್ಶನ್ ಅಭಿಮಾನಿಗಳಿಗೆ ಮಾತ್ರ ಸೀಮಿತನಾ? ರಮ್ಯಾ ಅವ್ರ ಹೋಗಿ ಕಂಪ್ಲೇಂಟ್ ಕೊಟ್ರಲ್ವಾ? ನಾನ್ ಸುದೀಪ್ ಅವ್ರ ಮೇಲೆ ಒಂದು ದೂರ್ ಕೊಟ್ಟಿದ್ದಕ್ಕೆ ಬಿಗ್ ಬಾಸ್ ವಿಚಾರದಲ್ಲಿ ನಾನೇ ಅವ್ಳು ಕೊಟ್ಟಿದ್ದು ದೂರು ಕೊಟ್ಟಿದ್ದಕ್ಕೆ ಎಷ್ಟು ಕಾಂಟ್ರವರ್ಸಿ ಅಪ್ಪ, ಎಷ್ಟು ಕಾಂಟ್ರವರ್ಸಿ, ಎಷ್ಟು ಕೆಟ್ಟ ಕಮೆಂಟ್ಗಳು ಅಂದ್ರೆ ಎಲ್ಲ ಸೊಂಟದ ಕೆಳಗೆ ಇರುವಂತ ಪದಗಳೇ ಬಂತು. ಯಾವನ್ ಏನ್ ಕಿತ್ಕೊಳ್ಲಿ, ಕೇರ್ ಮಾಡ್ಬೇಡ್ರಿ ಅನ್ಕೊಂಡ್ ಹೋಗ್ತಾರ ಅಂದ್ರೆ ಅವ್ರಿಗಿಂತ ಅಪ್ಪನಂಗಿಲ್ವಾ ಇಲ್ಲಿ? ಮಾತಾಡ್ಬೇಕು ಅಂದ್ರೆ ನಾವು ಬೇಜಾನ್ ಮಾತಾಡ್ತೀರಿ ಅಪ್ಪ, ತಾಳ್ಮೆಯಿಂದ ತಡ್ಕೊಂಡಿದ್ದೀರಿ. ಕೆಟ್ಟ ಕಮೆಂಟ್ ಹಾಕೋನು ಸ್ವಲ್ಪ ನಿಮ್ಮ ಮುಖ ತೋರಿಸ್ಬಿಟ್ಟು ಹಾಕ್ಬಿಟ್ರೆ ತುಂಬಾ ಚೆನ್ನಾಗೆ ಪಾಠ ಕಲಿಸ್ತೀನಿ. ಈಗ ಯಾರೋ ಒಂದಿಬ್ರು ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ ಆಯ್ತಾ? ಸೊ ಮುಂಚೆ 100 ಬಾರಿ ಯೋಚನೆ ಮಾಡಿ. ಇಲ್ಲಿ ನಮ್ಗೆ ಸುದೀಪ್ ಅವ್ರನ್ನ ದ್ವೇಷ ಮಾಡೋದು, ಮತ್ತೊಬ್ಬರನ್ನ ದ್ವೇಷ ಮಾಡೋದಲ್ಲ. ನೀವೇನ್ ಕೊಡ್ತೀರೋ ನಾವ್ ಅದ್ ರಿಟರ್ನ್ ಕೊಡ್ತೀರಿ. ನೀವು ಪ್ರೀತಿ ಕೊಟ್ರೆ ಡಬಲ್ ಪ್ರೀತಿ ನಾವು ಕೊಡ್ತೀರಿ, ನೀವು ದ್ವೇಷ ಮಾಡಿದ್ರೆ ಡಬಲ್ ದ್ವೇಷ ನಾವ್ ಮಾಡ್ತೀರಿ. ಸೊ ಬಟ್ ನೀವು ತಲೆ ಬಾಗ್ಬೇಕು ಅಂದ್ರೆ ತಲೆ ಬಾಗ್ತೀರಿ ಒಳ್ಳೆ ವ್ಯಕ್ತಿಗಳಿಗೆ ಅಷ್ಟೇ. ಯಾರು ಸಹ ಅಷ್ಟೇ ಕೆಟ್ಟ ಕಮೆಂಟ್ ಹಾಕಕ್ ಹೋಗ್ಬೇಡಿ. ರೀಸೆಂಟ್ ಆಗಿ ಯಾರ್ಯಾರನ್ನ ದರ್ಶನ್ ಅಭಿಮಾನಿಗಳಂತ ಹೇಳಿ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ರು, ಅಂತದ್ ಏನಾದ್ರೂ ಒಂದು ಕಿಡಿಗೇಡಿಗಳು ಮಾಡ್ತಾನೆ ಇರ್ತಾರೆ. ಅಂಡ್ ದರ್ಶನ್ ಅಣ್ಣ ಬರ್ಬಾರ್ದು ಅಂತ ಕೆಲವ್ರಿಗೆ ತುಂಬಾ ಇದೆ. ಆ ಮನುಷ್ಯನ್ ಕೆಳಕ್ ಹಾಕ್ಬಿಡ್ಬೇಕು, ಮುಗ್ದೋಯ್ತು. ಯಾರು ಮುಗ್ಸಕ್ ಆಗಲ್ಲಪ್ಪ, ಭಗವಂತ ಇಟ್ಟಿರ್ತಾನೆ. ತುಳಿಯೋಕೆ ಅಂತ ಒಬ್ಬ ಇದ್ರೆ ಕಾಪಾಡಕ್ಕೆ ಅಲ್ವಾ 100 ಜನ ಬೇಡ, ಅವ್ರು ನಂಬಿರೋ ದೇವ್ರು ಇದ್ದೇ ಇರ್ತಾರೆ. ಅವ್ರ ಪತ್ನಿ ಮಾಡ್ತಾ ಇರುವಂತ ಪೂಜೆ ಪುನಸ್ಕಾರ ಅಮ್ಮ ಎಷ್ಟು ತ್ಯಾಗ ಮಾಡಿದಾರೆ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ವಿಜಯಕ್ಕ ಎಷ್ಟೇ ಧನ್ಯವಾದ ಹೇಳಿದ್ರೆ ಸಾಕಾಗಲ್ಲ. ಅವ್ರ ಪ್ರಾಣನೇ ದರ್ಶನ್ ಅಣ್ಣಂಗೋಸ್ಕರ ತ್ಯಾಗ ಮಾಡ್ಬಿಟ್ಟಿದ್ದಾರೆ. ಅಂತ ಒಂದು ಮಹಿಳೆ ಪತ್ನಿಯಾಗಿ ಸಿಕ್ಕಿದಾರೆ ಅಂದ್ರೆ ನಿಜವಾದ ದೇವತೆ ದರ್ಶನ್ ಅಣ್ಣಂಗೆ ವಿಜಯಲಕ್ಷ್ಮಿ ಅಕ್ಕ ಅವ್ರೆ. ಸೊ ದಯವಿಟ್ಟು ಎಲ್ಲಾರು ದರ್ಶನ್ ಮೂವಿನ ನೋಡಿ, ಸೆಲೆಬ್ರೇಟ್ ಮಾಡಿ, ಸಂಭ್ರಮ ಮಾಡಿ, ಸಡಗರದಿಂದ ಆಚರಿಸಿ. ಯಾವುದೇ ಪ್ರೊವೋಕ್ ಬಂದ್ರೇನು ಡೋಂಟ್ ಕೇರ್ ಅನ್ನೋ ತರ ಇರಿ. ಆಮೇಲೆ ಮುಖ್ಯವಾಗಿ ಥಿಯೇಟರ್ಗೆ ಹೋದಾಗ ಚೇರ್ನ ಎತ್ತಿ ಬಿಸಾಕೋದು, ಚೇರ್ ಹೊಡ್ದಾಕ್ಬಿಟ್ರು, ಗ್ಲಾಸ್ ಹೊಡ್ದಾಕ್ಬಿಟ್ರು, ಸ್ಕ್ರೀನ್ ಕಿತ್ತಾಕ್ಬಿಟ್ರು, ದಯವಿಟ್ಟು ಏನು ಮಾಡಕ್ ಹೋಗ್ಬೇಡಿ. ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗತ್ತೆ. ಯಾಕಂದ್ರೆ ಇಂತ ಒಂದು ಸಮಯದಲ್ಲಿ ಅಪೋಸಿಟ್ ಅಲ್ಲಿ ಇರುವಂತವ್ರು ಎನಿಮೀಸು ಬೇಕಂತಾನೆ ಕಿತ್ತಾಕ್ಬಿಟ್ಟು ಹೋಗ್ಬಿಡ್ತಾರೆ. ದರ್ಶನ್ ಅಣ್ಣ ಸಿನಿಮಾ ನೋಡಕ್ ಬರೀ ದರ್ಶನ್ ಫ್ಯಾನ್ಸ್ ಬರೋದಿಲ್ಲ, ಅದು ತಲೆಯಲ್ಲಿ ಇಟ್ಕೊಳ್ಳಿ. ಎಲ್ಲಾರು ಬಂದಿರ್ತಾರೆ. ಯಾರೋ ಒಂದ್ ಕಿಡಿಗೇಡಿ ಮಾಡಿದಂತ ಕೆಲ್ಸಕ್ಕೆ ಅದು ದರ್ಶನ್ ಅಭಿಮಾನಿ ಅಂತ ಮಾಡೋದ್ ಬೇಡ. ಅಕಸ್ಮಾತ್ ಅದು ದರ್ಶನ್ ಅಭಿಮಾನಿ ಇಲ್ಲ ಅಂದ್ರೂ ಬೇಕಂತ ಮಾಡ್ಬಿಡ್ತಾರೆ. ಬಿಕಾಸ್ ನನ್ ಲೈಫ್ ಎಕ್ಸ್ಪೀರಿಯನ್ಸ್. ನಾವಲ್ಲಿ ಅವ್ರ ಸಂಬಂಧಿಕರೇ ಅಲ್ಲ ಅಂದ್ರೇನು ಅವ್ರ ಸಂಬಂಧಿಕರ, ಬಿಕಾಸ್ ಅವ್ರಿಗೇನ್ ಪ್ರಚಾರಕ್ಕೆ ಒಂದ್ ವಿಚಾರ ಬೇಕು, ಚೆನ್ನಾಗಿ ಹಾಕಿ ರುಬ್ತಾರೆ. ಅದ್ ಯಾವ್ದಕ್ಕೂ ಸಹ ಅವಕಾಶ ಮಾಡ್ಕೊಡ್ಬೇಡಿ ಅಂತ ಪ್ರತಿಯೊಬ್ರಲ್ಲೂ ಕೇಳ್ತೀನಿ. ಡೆವಿಲ್ ಸಿನಿಮಾನ್ ಗೆಲ್ಸ್ತೀರಾ? ಹೇಳಿ ಡಿ ಬಾಸ್ ಹೇಳ್ರಿ.